ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಾಸರ ಪದ ಆಡ್ತಾ ಇದ್ದೀನಿ. ಅದೇನೆಂದರೆ, ನಾವು ದಿನ ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ. ಆದರೆ ನಾವು ಯಾವ ಅಡುಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂಥೇಳಿ ದಾಸರು ವೈರಾಗ್ಯದಲ್ಲಿ ಒಂದು ಹಾಡು ಹೇಳಿದ್ದಾರೆ. ನಾವು ವೈರಾಗ್ಯಕ್ಕೆ ಹೋಗಬೇಕು, ಆವಾಗ ಚೆನ್ನಾಗಿ ಅರ್ಥ ಆಗುತ್ತದು. ಅನುಭವದ ಅಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದ ಅಡಿಗೆಯ ಮಾಡಿ ತನುವೆಂಬ ಬಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು ತನುವೆಂಬ ಬಾಂಡವ ತೊಳೆದು ಕೆಟ್ಟ ಮನವ ಚಂಚಲವೆಂಬ ಮುಸುರೆಯ ಕಳೆದು ಘನವಾಗಿ ಮನೆಯನ್ನು ಬಳಿದು ಅಲ್ಲಿ ಮಿನುಗುವ ತ್ರಿಗುಣದ ಒಲೆಗುಂಡ ನಡೆದು ಅನುಭವದ ಅಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ವಿರಕ್ತಿ ಎಂಬುವ ಮಡಿ ಊಟು ವಿರಕ್ತಿ ಎಂಬುವ ಮಡಿ ಊಟು ಪೂರ್ಣ ಹರಿಭಕ್ತಿ ಎಂಬೋ ಹೆಸರನ್ನಿಟ್ಟು ವಿರಕ್ತಿ ಎಂಬುವ ಮಡಿ ಊಟು ಪೂರ್ಣ ಹರಿಭಕ್ತಿ ಎಂಬೋ ಹೆಸರನ್ನಿಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಮಾಯಾ ಮದವೆಂಬ ಕಾಷ್ಟವ ಮುದದಿಂದ ಸುಟ್ಟು ಅನುಭವದ ಅಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಶರಣೆಂಬ ಸಾಮಗ್ರಿ ಹೂವ ಮೋಕ್ಷ ಪರಿಕರವಾದಂಥ ಪಾಕವ ಮಾಡಿ ಶರಣೆಂಬ ಸಾಮಗ್ರಿ ಹೂವ ಮೋಕ್ಷ ಪರಿಕರವಾದಂಥ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ಅನುಭವದ ಅಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದ ಅಡಿಗೆಯ ಮಾಡಿ. ಚೆನ್ನಾಗಿದೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇದು.